ಇದು ಕೇವಲ ಸಮಯ ಕಳೆಯಲು ಬಂದ ವಿಡಿಯೋವೂ ಅಲ್ಲ. ನಿಮ್ಮ ಜೀವನದೊಳಗೆ ನಡೆಯುತ್ತಿರುವ ಅನೇಕ ಅಸ್ಪಷ್ಟತೆಗಳಿಗೆ, ಉತ್ತರ ಸಿಗದೆ ಉಳಿದ ಪ್ರಶ್ನೆಗಳಿಗೆ, ಹೃದಯದೊಳಗೆ ಮೌನವಾಗಿ ಹರಿಯುತ್ತಿರುವ ನೋವಿಗೆ ಉತ್ತರ ಸಿಗಬೇಕಾದ ಕ್ಷಣವೇ ಇದು. ಮಿಥುನ ರಾಶಿಯವರೇ, ನೀವು ಬುದ್ಧಿವಂತರು, ಚುರುಕು ಮನಸ್ಸಿನವರು, ಎಲ್ಲವನ್ನೂ ಆಳವಾಗಿ ಯೋಚಿಸುವವರು. ಆದರೆ ಅದೇ ಯೋಚನೆಗಳು ಕೆಲವೊಮ್ಮೆ ನಿಮ್ಮ ಮನಸ್ಸನ್ನು ಅತಿಯಾಗಿ ದಣಿಸುತ್ತವೆ. ನಾನು ಎಲ್ಲವನ್ನೂ ಯೋಚಿಸುತ್ತಿದ್ದೇನೆ, ಆದರೆ ಜೀವನ ಏಕೆ ಸರಾಗವಾಗಿ ಸಾಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮೊಳಗೆ ಹಲವಾರು ಬಾರಿ ಮೂಡಿದೆ. ಇಂದು ನಾನು ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಮನಸ್ಸಿಗೆ ಮಾತ್ರವಲ್ಲ, ನಿಮ್ಮ ಆತ್ಮಕ್ಕೂ ತಲುಪುತ್ತದೆ. ದಯವಿಟ್ಟು ಕೊನೆಯವರೆಗೂ ಕೇಳಿ. ಮುಂದಿನ ಭಾಗ ಬಹಳ ಮುಖ್ಯ. ಇದು ಯಾದೃಚ್ಛಿಕವಲ್ಲ. ಮಕರ ಸಂಕ್ರಾಂತಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಕಾಲದ ದೈವಿಕ ತಿರುವು. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣದಿಂದ ಉತ್ತರಾಯಣ ಆರಂಭವಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಉತ್ತರಾಯಣವನ್ನು ದೇವತೆಗಳ ಮಾರ್ಗ ಎಂದು ಹೇಳಲಾಗುತ್ತದೆ. ಈ ಕಾಲದಲ್ಲಿ ಸೂರ್ಯನ ಶಕ್ತಿ ಭೂಮಿಯ ಮೇಲೆ ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯನು ಕೇವಲ ಬೆಳಕು ನೀಡುವ ಗ್ರಹವಲ್ಲ, ಆತ್ಮಕಾರಕ. ವಿಷ್ಣು ಪುರಾಣದಲ್ಲಿ ಹೇಳುವಂತೆ ಸೂರ್ಯನೇ ವಿಷ್ಣುವಿನ ಪ್ರತ್ಯಕ್ಷ ರೂಪ. ಉತ್ತರಾಯಣದಲ್ಲಿ ಮಾಡಿದ ಜಪ, ತಪ, ದಾನ, ಪೂಜೆಗಳು ಅನೇಕ ಪಟ್ಟು ಫಲ ನೀಡುತ್ತವೆ. ಮಕರ ಸಂಕ್ರಾಂತಿ ಎಂದರೆ ಕರ್ಮಫಲ ಚಕ್ರದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುವ ಕಾಲ. ಹಳೆಯ ಬಂಧನಗಳು ಸಡಿಲಗೊಳ್ಳುತ್ತವೆ, ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಇದು ಅಂಧಕಾರದಿಂದ ಬೆಳಕಿನ ಕಡೆಗೆ ಸಾಗುವ ಸಂಕೇತ. ನಿಮ್ಮ ಜೀವನದಲ್ಲೂ ಇದೇ ತಿರುವು ಈಗ ಆರಂಭವಾಗುತ್ತಿದೆ. ಈ ಮಕರ ಸಂಕ್ರಾಂತಿ ಮಿಥುನ ರಾಶಿಯವರಿಗೆ ವಿಶೇಷವಾಗಿರುವುದಕ್ಕೆ ಕಾರಣ ನಿಮ್ಮ ರಾಶಿಯ ಅಧಿಪತಿ ಬುಧ. ಬುಧ ಎಂದರೆ ಬುದ್ಧಿ, ಮಾತು, ವ್ಯಾಪಾರ, ಸಂಪರ್ಕ, ಚಿಂತನೆ. ಕಳೆದ ಕೆಲವು ತಿಂಗಳುಗಳಲ್ಲಿ ಈ ಬುಧನ ಶಕ್ತಿ ನಿಮ್ಮೊಳಗೆ ಇದ್ದರೂ ಹೊರಗೆ ವ್ಯಕ್ತವಾಗಲು ಅಡ್ಡಿಗಳು ಬಂದವು. ನೀವು ಸರಿಯಾದ ಮಾತಾಡಿದರೂ ತಪ್ಪಾಗಿ ಅರ್ಥಮಾಡಿಕೊಂಡರು. ನಿಮ್ಮ ಯೋಜನೆಗಳು ಒಳ್ಳೆಯದಾಗಿದ್ದರೂ ಸಮಯಕ್ಕೆ ಸರಿಯಾಗಿ ಅವಕಾಶ ಸಿಗಲಿಲ್ಲ. ಕೆಲವರಿಗೆ ಉದ್ಯೋಗದಲ್ಲಿ ಗೊಂದಲ, ಕೆಲವರಿಗೆ ವೃತ್ತಿಯಲ್ಲಿ ದಿಕ್ಕುತಪ್ಪಿದ ಅನುಭವ, ಇನ್ನೂ ಕೆಲವರಿಗೆ ಮನಸ್ಸಿನಲ್ಲಿ ನಿರಂತರ ಚಂಚಲತೆ. ಮಿಥುನ ರಾಶಿಯವರೇ, ನೀವು ಒಂದೇ ಸಮಯದಲ್ಲಿ ಅನೇಕ ವಿಚಾರಗಳನ್ನು ಯೋಚಿಸುವವರು. ಆದರೆ ಇತ್ತೀಚೆಗೆ ಆ ಯೋಚನೆಗಳೇ ನಿಮ್ಮನ್ನು ಗೊಂದಲಕ್ಕೆ ತಳ್ಳಿದವು. ಈ ಸಂಕ್ರಾಂತಿ ಆ ಗೊಂದಲಕ್ಕೆ ಅಂತ್ಯ ಹಾಕುವ ದೈವಿಕ ಘಟ್ಟ. ಕಳೆದ ತಿಂಗಳುಗಳನ್ನು ನೆನಪಿಸಿಕೊಳ್ಳಿ. ನೀವು ಎಷ್ಟು ಬಾರಿ ನಿಮ್ಮನ್ನು ನೀವು ಪ್ರಶ್ನಿಸಿಕೊಂಡಿದ್ದೀರಿ, ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಎಂದು. ಕೆಲವೊಮ್ಮೆ ನಿಮ್ಮ ನಿರ್ಧಾರಗಳ ಮೇಲೆ ನೀವೇ ಅನುಮಾನಪಟ್ಟಿರಿ. ಯಾರಾದರೂ ಒಂದು ಮಾತು ಹೇಳಿದರೆ ಅದನ್ನು ಮನಸ್ಸಿನಲ್ಲಿ ಮರು ತಿರುಗಿಸಿ ನೋವು ಮಾಡಿಕೊಂಡಿರಿ. ನಿಮ್ಮ ಮೇಲೆ ನೀವು ಅತಿಯಾದ ಒತ್ತಡ ಹಾಕಿಕೊಂಡಿದ್ದೀರಿ. ಕುಟುಂಬದ ಜವಾಬ್ದಾರಿಗಳು, ಕೆಲಸದ ಒತ್ತಡ, ಹಣಕಾಸಿನ ಚಿಂತೆ, ಸಂಬಂಧಗಳ ಗೊಂದಲ ಇವೆಲ್ಲವೂ ಒಟ್ಟಾಗಿ ನಿಮ್ಮ ಮೇಲೆ ಬಿದ್ದವು. ನೀವು ಯಾರಿಗೂ ನಿಮ್ಮ ನೋವನ್ನು ಸಂಪೂರ್ಣವಾಗಿ ಹೇಳಲಿಲ್ಲ. ನಗುತ್ತಲೇ ಎಲ್ಲವನ್ನೂ ನಿಭಾಯಿಸಲು ಪ್ರಯತ್ನಿಸಿದಿರಿ. ಆದರೆ ಒಳಗೊಳಗೆ ನಿಮ್ಮ ಆತ್ಮ ದಣಿತಿತ್ತು. ಈ ಸಹನೆ, ಈ ಮೌನ ಹೋರಾಟ ದೇವರಿಗೆ ಗೊತ್ತಿದೆ. ಅದಕ್ಕೆ ಪ್ರತಿಫಲವಾಗಿ ಈಗ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತಿದೆ. ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆ ಆರಂಭವಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿಯ ವಿಷಯದಲ್ಲಿ ಗೊಂದಲ ಕಡಿಮೆಯಾಗುತ್ತದೆ. ನಿಮ್ಮ ಮನಸ್ಸಿಗೆ ಒಂದು ದಿಕ್ಕು ಸಿಗುತ್ತದೆ. ಕೆಲವರಿಗೆ ಹೊಸ ಕೆಲಸದ ಅವಕಾಶ, ಕೆಲವರಿಗೆ ಈಗ ಇರುವ ಕೆಲಸದಲ್ಲೇ ಹೊಸ ಪಾತ್ರ, ಹೊಸ ಜವಾಬ್ದಾರಿ. ನೀವು ಮಾತನಾಡುವ ಶೈಲಿ, ನಿಮ್ಮ ಯೋಚನೆಗಳು ಮತ್ತೆ ಮೌಲ್ಯ ಪಡೆಯಲು ಆರಂಭಿಸುತ್ತವೆ. ಜನರು ನಿಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಮೊದಲಿಗೆ ಸಣ್ಣ ಬದಲಾವಣೆಯಂತೆ ಕಾಣಬಹುದು, ಆದರೆ ಅದೇ ದೊಡ್ಡ ಪರಿವರ್ತನೆಯ ಆರಂಭ. ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ವರ್ಷಗಳನ್ನು ನಿರ್ಧರಿಸಬಹುದು. ಹಣಕಾಸಿನ ಸ್ಥಿತಿಯಲ್ಲಿ ಕಳೆದ ದಿನಗಳ ಅಸ್ಥಿರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಹಣ ಬಂದರೂ ಉಳಿಯದ ಸ್ಥಿತಿ, ಅನಿರೀಕ್ಷಿತ ಖರ್ಚು, ಭವಿಷ್ಯದ ಭಯ ಇವೆಲ್ಲವೂ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದವು. ಮಕರ ಸಂಕ್ರಾಂತಿಯ ನಂತರ ಹಣಕಾಸಿನಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಯೋಜನೆ ಮಾಡಿಕೊಳ್ಳಲು ಆರಂಭಿಸುತ್ತೀರಿ. ಬುಧನ ಕೃಪೆಯಿಂದ ವ್ಯಾಪಾರ, ಸಂವಹನ, ಬೌದ್ಧಿಕ ಕೆಲಸಗಳಲ್ಲಿ ತೊಡಗಿರುವವರಿಗೆ ಲಾಭದ ಸೂಚನೆಯಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯ ಅಗತ್ಯ. ಅತಿಯಾದ ಚಂಚಲತೆಯಿಂದ ಹಣಕಾಸಿನ ನಿರ್ಧಾರಗಳನ್ನು ಪದೇ ಪದೇ ಬದಲಾಯಿಸಬೇಡಿ. ಒಂದು ನಿರ್ಧಾರ ತೆಗೆದುಕೊಂಡರೆ ಅದಕ್ಕೆ ಸ್ವಲ್ಪ ಸಮಯ ನೀಡಿ.
ಕುಟುಂಬ ಮತ್ತು ಮನಸ್ಸಿನ ಶಾಂತಿಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥಮಾಡಿಕೊಂಡ ಸಂದರ್ಭಗಳು ಈಗ ಸ್ಪಷ್ಟವಾಗುತ್ತವೆ. ಮಾತುಕತೆ ಸುಧಾರಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಇದ್ದ ಭಾರ ಕಡಿಮೆಯಾಗುತ್ತದೆ. ನೀವು ಮತ್ತೆ ಮನಸ್ಸಾರೆ ನಗಲು ಪ್ರಾರಂಭಿಸುತ್ತೀರಿ. ರಾತ್ರಿ ನಿದ್ರೆಬಾರದ ದಿನಗಳು, ಮನಸ್ಸು ಸದಾ ಓಡಾಡುವ ಸ್ಥಿತಿ ನಿಧಾನವಾಗಿ ಶಮನವಾಗುತ್ತದೆ. ನೀವು ನಿಮ್ಮೊಳಗಿನ ಮೌನವನ್ನು ಆನಂದಿಸಲು ಕಲಿಯುತ್ತೀರಿ. ಇದು ಯಾದೃಚ್ಛಿಕವಲ್ಲ, ಇದು ದೈವಿಕ ಶಾಂತಿಯ ಸೂಚನೆ. ಆರೋಗ್ಯ ಮತ್ತು ಆತ್ಮಬಲದ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಮಾನಸಿಕ ಆರೋಗ್ಯವೇ ಪ್ರಮುಖ. ಕಳೆದ ದಿನಗಳಲ್ಲಿ ಅತಿಯಾದ ಯೋಚನೆಗಳಿಂದಾಗಿ ದೇಹವೂ ಸುಸ್ತಾಗಿತ್ತು. ಮಕರ ಸಂಕ್ರಾಂತಿಯ ನಂತರ ನಿಮ್ಮಲ್ಲಿ ಜಾಗೃತಿ ಬರುತ್ತದೆ. ನನ್ನ ದೇಹ ಮತ್ತು ಮನಸ್ಸು ನನ್ನ ಜೊತೆಯಲ್ಲೇ ಇರಬೇಕು ಎಂಬ ಅರಿವು ಮೂಡುತ್ತದೆ. ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲು ಕಲಿಯುತ್ತೀರಿ. ಆತ್ಮಬಲ ಎಂದರೆ ಕೇವಲ ಧೈರ್ಯವಲ್ಲ, ಅದು ಗೊಂದಲದ ನಡುವೆಯೂ ಸಮತೋಲನ ಕಾಯ್ದುಕೊಳ್ಳುವ ಶಕ್ತಿ. ಈ ಶಕ್ತಿ ನಿಮ್ಮೊಳಗೆ ಮತ್ತೆ ಜಾಗೃತವಾಗುತ್ತದೆ. ಅವಕಾಶಗಳು ಮತ್ತು ಅದೃಷ್ಟದ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸಂಕ್ರಾಂತಿಯ ನಂತರ ಸಂವಹನದ ಮೂಲಕ ಅವಕಾಶಗಳು ಬರುತ್ತವೆ. ಒಂದು ಮಾತು, ಒಂದು ಕರೆ, ಒಂದು ಸಂದೇಶ, ಇವೆಲ್ಲವೂ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ನಿಮ್ಮ ಚುರುಕು ಬುದ್ಧಿ, ಹೊಂದಿಕೊಳ್ಳುವ ಗುಣ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಆದರೆ ಮುಂದಿನ ಭಾಗ ಬಹಳ ಮುಖ್ಯ. ಎಲ್ಲ ಅವಕಾಶಗಳಿಗೂ ಒಂದೇ ಸಮಯಕ್ಕೆ ಓಡಬೇಡಿ. ಯಾವುದು ನಿಮಗೆ ಒಳಗಿನಿಂದ ಶಾಂತಿ ಕೊಡುತ್ತದೋ ಅದನ್ನು ಆಯ್ಕೆ ಮಾಡಿ. ಇಲ್ಲಿ ಕೆಲವು ಎಚ್ಚರಿಕೆಗಳು. ನಿಮ್ಮ ಮಾತುಗಳೇ ನಿಮ್ಮ ಶಕ್ತಿ, ಆದರೆ ಅದೇ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವೂ ಆಗಬಹುದು. ಅತಿಯಾಗಿ ಮಾತನಾಡುವುದು ಅಥವಾ ಯೋಚನೆಯಿಲ್ಲದೆ ಹೇಳುವುದು ಸಮಸ್ಯೆ ತರಬಹುದು. ಮಾತಿನ ನಿಯಂತ್ರಣ ಬಹಳ ಮುಖ್ಯ. ಅತಿಯಾದ ನಂಬಿಕೆ, ವಿಶೇಷವಾಗಿ ಹೊಸ ಪರಿಚಯಗಳಲ್ಲಿ ಜಾಗೃತೆ ಅಗತ್ಯ. ನಿಮ್ಮ ಬುದ್ಧಿವಂತಿಕೆಯನ್ನು ಯಾರೂ ದುರುಪಯೋಗಪಡಿಸಿಕೊಳ್ಳದಂತೆ ಎಚ್ಚರಿಕೆಯಿಂದ ಬದುಕಿ. ಅಹಂಕಾರದಿಂದಲ್ಲ, ಆದರೆ ಜಾಗೃತೆಯಿಂದ ಬದುಕಿ. ಇಲ್ಲಿ ಸ್ವಲ್ಪ ನಿಲ್ಲಿ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ದಯವಿಟ್ಟು ಕೊನೆಯವರೆಗೂ ಕೇಳಿ. ಇದು ನಿಮ್ಮ ಆತ್ಮಕ್ಕೆ ಬೇಕಾದ ಸಂದೇಶ. ಇದು ಯಾದೃಚ್ಛಿಕವಲ್ಲ. ಈಗ ಒಂದು ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪರಿಹಾರ. ಮಕರ ಸಂಕ್ರಾಂತಿಯ ನಂತರದ 7 ದಿನಗಳು ಪ್ರತಿದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಶುದ್ಧ ಮನಸ್ಸಿನಿಂದ ಸೂರ್ಯನಿಗೆ ಅರ್ಘ್ಯ ನೀಡಿ. ನೀರಿಗೆ ಸ್ವಲ್ಪ ತುಳಸಿ ಎಲೆ ಅಥವಾ ಅಕ್ಕಿ ಸೇರಿಸಿ ಅರ್ಪಿಸಿದರೆ ಉತ್ತಮ. ಆ ಕ್ಷಣದಲ್ಲಿ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ. ನನ್ನ ಮನಸ್ಸಿಗೆ ಸ್ಪಷ್ಟತೆ, ನನ್ನ ಜೀವನಕ್ಕೆ ಸರಿಯಾದ ದಾರಿ ದೊರಕಲಿ. ಸಂಜೆ ಒಂದು ದೀಪ ಹಚ್ಚಿ. ಸಾಧ್ಯವಾದರೆ ಆ ದಿನ ಯಾರಿಗಾದರೂ ಪುಸ್ತಕ, ಆಹಾರ ಅಥವಾ ವಿದ್ಯೆಗೆ ಸಂಬಂಧಿಸಿದ ದಾನ ಮಾಡಿ. ಇದು ನಿಮ್ಮ ಬುಧಶಕ್ತಿಯನ್ನು ಬಲಪಡಿಸುತ್ತದೆ. ಈ ಪರಿಹಾರವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿ ನೀಡುತ್ತದೆ, ಜೀವನಕ್ಕೆ ಬೆಳಕು ತರುತ್ತದೆ. ಈಗ ನಾನು ನಿಮ್ಮನ್ನು ವಿನಂತಿಸುತ್ತೇನೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮಂಥೆ ಗೊಂದಲದಲ್ಲಿರುವ ಇನ್ನೊಬ್ಬ ಮಿಥುನ ರಾಶಿಯವರಿಗೆ ಇದು ತಲುಪಲಿ ಎಂದು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಬರೆಯಿರಿ. ಅದು ನಿಮ್ಮ ಭಕ್ತಿಯ ಸಂಕೇತ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ದೈವಿಕ ಮಾರ್ಗದರ್ಶನ ನೀಡುವ ಇನ್ನೂ ಅನೇಕ ಸಂದೇಶಗಳು ಬರುತ್ತವೆ. ಕೊನೆಯಲ್ಲಿ ಒಂದು ಆಶೀರ್ವಾದ. ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗಲಿ. ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸಲಿ. ನಿಮ್ಮ ಯೋಚನೆಗಳು ನಿಮಗೆ ದಾರಿದೀಪವಾಗಲಿ. ನಿಮ್ಮ ಶ್ರಮಕ್ಕೆ ಫಲ ಸಿಗಲಿ. ದೇವರ ಕೃಪೆ ಸದಾ ನಿಮ್ಮ ಜೊತೆ ಇರಲಿ. ನೀವು ಒಂಟಿಯಲ್ಲ, ದೈವಿಕ ಶಕ್ತಿ ನಿಮ್ಮನ್ನು ಕೈ ಹಿಡಿದು ನಡೆಸುತ್ತಿದೆ. ಧನ್ಯವಾದಗಳು.